13 ವರ್ಷ ಕಂಪ್ಲೀಟ್ ಆಯ್ತು. ನಾವೇ ಗಿಡ ಗುಂಡಿ ಹೊಡೆದು ಗಿಡ ಹಾಕಿದ್ವಿ. ನಮ್ದು ಬಂದು ಅರುಣಾ ನರ್ಸರಿ ಮೇಟಿಕೂರಿಗೆ ಹಿರಿಯೂರು. ಹೌದು, ಹಿರಿಯೂರು ತಾಲೂಕಿನಿಂದ ಒಂದು 5 ಕಿಲೋಮೀಟರ್ NH4 ಬೈಪಾಸ್ ಅಲ್ಲಿ ಇದೆ. ಹೌದು. ಚಿತ್ರದುರ್ಗ ಡಿಸ್ಟಿಕ್. ಇವ್ರ ಓನರ್ ಬಂದು ರಾಜೇಶ್ ಅಂತ ಇಂಜಿನಿಯರ್. ಈಗ ತೆಂಗು 30 ಅಡಿ ಇದೆ. ಅದರ ಸೆಂಟ್ರಲ್ಲಿ 15 ದೂರದಲ್ಲಿ ಹಾಕಿದೆ. ಬಾಲಾಜಿ ಬೇಗ ಬರುತ್ತೆ ಮತ್ತೆ ಗ್ರಾಫ್ಟೆಡ್ ಸಿಗುತ್ತೆ. ಎಷ್ಟು ಚೆನ್ನಾಗಿ ಯೆಲ್ಲೋ ಕಲರ್. ಇದು ನೇಚರ್ ಏನು ಗೊತ್ತೆ, ಬಾಲಾಜಿ ನೇಚರ್. ಕೆಳಗಡೆ ಬಿದ್ದಿರೋದು ಮಾತ್ರ ಆರಿಸ್ಕೋಬೇಕು. ಲೀಫ್ ಎಷ್ಟು ದಪ್ಪ ಇರುತ್ತೆ ಅಷ್ಟೇ ದಪ್ಪ ಇರುತ್ತೆ ಸ್ಕಿನ್. ಜ್ಯೂಸ್ ಜಾಸ್ತಿ ಇರುತ್ತೆ. ಸೀಡ್ ಇರುತ್ತೆ, ಒಳಗಡೆ ಸೀಡ್ ಇರುತ್ತೆ. ವರ್ಷದಲ್ಲಿ 3 ತಿಂಗಳು ಇರಲ್ಲ, ಇನ್ನು 9 ಮಂತ್ಸ್ ಇರುತ್ತೆ. ಬೆಂಗಳೂರಿಗೆ ಹೋಗುತ್ತೆ. 12-13 ವರ್ಷದಿಂದ ಮಾಡ್ತಾ ಇದ್ದೀನಿ ಕೃಷಿ. ಲೆಮನ್ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ, ಸೈಜು ಚೆನ್ನಾಗಿ ಬರ್ತಾ ಇದೆ, ಕಲರ್ ಇದೆ, ಕೀಪಿಂಗ್ ಕ್ವಾಲಿಟಿ ಇದೆ. ಪ್ಲಸ್ ನಾವು ಬೆಂಗಳೂರು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಕೊಟ್ಟಾಗ ಮೋಸ್ಟ್ ಜ್ಯೂಸಿ ತುಂಬಾ ಚೆನ್ನಾಗಿದೆ ಅಂತ ಬಂದ್ ಕೇಳ್ಕೊಂಡು ತಗೊಂಡು ಹೋಗ್ತಾ ಇದೆ. ಶ್ರೀಗಂಧ ಆಗ್ಲಿ, ಹೆಬ್ಬೇವು ಆಗ್ಲಿ, ನಿಂಬೆ ಆಗ್ಲಿ, ಇವೆಲ್ಲ ಇಲ್ಲೇ ಮೇಟಿಕೂರ್ ಅರುಣಾ ನರ್ಸರಿ ಅಂತಿದೆ, ಅಲ್ಲಿಂದ ತಗೊಂಡು. ಸರ್ ನಮಸ್ಕಾರ. ನಮಸ್ಕಾರ. ವೆರೈಟಿ ಬಂದು ಬಾಲಾಜಿ ವೆರೈಟಿ. ಇದು ನಾವೇ ಗಿಡ ಕೊಟ್ಟಿದ್ವಿ. ಈಗ 13 ವರ್ಷ ಆಯ್ತು, ಈಗ ಕಂಪ್ಲೀಟ್ ಆಯ್ತು. ನಾವೇ ಗಿಡ ಗುಂಡಿ ಹೊಡೆದು ಗಿಡ ಹಾಕಿದ್ವಿ. ಹೌದಾ? ನಮ್ದು ಬಂದು ಅರುಣಾ ನರ್ಸರಿ ಮೇಟಿಕೂರಿಗೆ ಹಿರಿಯೂರು. ಹೌದು, ಹಿರಿಯೂರು ತಾಲೂಕಿನಿಂದ ಒಂದು 5 ಕಿಲೋಮೀಟರ್ NH4 ಬೈಪಾಸ್ ಅಲ್ಲಿ ಇದೆ. ಹೌದು. ಚಿತ್ರದುರ್ಗ ಡಿಸ್ಟಿಕ್. ಈ ಪ್ಲಾಂಟೇಶನ್ ನಾವೇ ಕೊಟ್ಟಿದ್ದು. ಇವ್ರ ಓನರ್ ಬಂದು ರಾಜೇಶ್ ಅಂತ ಇಂಜಿನಿಯರ್. ಇಲ್ಲೇ ಸೂಗೂರಿಂದ ಒಂದು 2 ಕಿಲೋಮೀಟರ್ ಆಗುತ್ತೆ. ಸಾಲುವನ್ಸೆ ಸೂಗೂರು ನಿಯರ್ ತೋಟ ಇವ್ರದ್ದು. ಇದರಲ್ಲಿ ತೆಂಗಿನ ತೋಟದಲ್ಲಿ ಹಾಕಿದ್ದಾರೆ. ಇದು ತೆಂಗಿನ ತೋಟದಲ್ಲಿ ಹಾಕಿರೋದಲ್ವ ಸರ್ ಇದು? ಇದೆಲ್ಲ ತೆಂಗಿನ ತೋಟದಲ್ಲಿ. ಅಂದ್ರೆ ಮಧ್ಯದಲ್ಲ, ತೆಂಗಿನ ತೋಟ ಮಧ್ಯದಲ್ಲ? ತೆಂಗು ಮಧ್ಯದಲ್ಲಿ. ಈಗ ತೆಂಗು 30 ಅಡಿ ಇದೆ. ಅದರ ಸೆಂಟ್ರಲ್ಲಿ 15 ದೂರದಲ್ಲಿ ಹಾಕಿದೆ. ಮತ್ತೆ ನಾವೇ ಪ್ಲಾಂಟೇಶನ್ ಮಾಡಿಸಿದ್ವಿ. ಪ್ಲಾಂಟೇಶನ್ 13 ವರ್ಷ ಕೆಳಗಡೆ. ಹೌದು ಸರ್, ಲೇಬರ್ ಕರ್ಕೊಂಡ್ಬಂದು ನಾವೇ ಪ್ಲಾಂಟೇಶನ್ ಮಾಡಿಸಿದ್ವಿ. 3 ವರ್ಷ ಆಯಿತು. ಇದು ಬಂದು ಯಾವ ತಳಿ ಸರ್ ಇದು? ಇದು ಬಾಲಾಜಿ ವೆರೈಟಿ. ಇದು ಕ್ಲೀನ್, ಇದು ಸೀಡ್ಸ್ ಅವಾಗ ಕೊಟ್ಟಿದ್ದು, ಬೀಜದಿಂದ ಬೆಳೆಸಿ ಕೊಟ್ಟಿದ್ದು ಅವಾಗ. ಈಗ ಏನು ಮಾಡಿದ್ವಿ ಅಂದರೆ ಇದು ಕ್ಲೋನಲ್ ಪ್ಲಾಂಟ್ ಸಿಗುತ್ತೆ. ಬಾಲಾಜಿ ಬೇಗ ಬರುತ್ತೆ ಮತ್ತು ಗ್ರಾಫ್ಟೆಡ್ ಸಿಗುತ್ತೆ. ಗ್ರಾಫ್ಟೆಡ್ಗಿಂತ ಸೀಡ್ದು ಚೆನ್ನಾಗಿರುತ್ತೆ. ಅದೇ 2 ವರ್ಷ ಇಲ್ಲ 3 ವರ್ಷಕ್ಕೆ ಕ್ರಾಪ್ ಸ್ಟಾರ್ಟ್ ಆಗುತ್ತೆ. ಹೌದಾ? ಸೊ ಇದು ಬಂದು ಕಾಯಿ ಕೀಳೋದು ವಿಧಾನ ಹೇಗೆ ಸರ್ ಇದು? ಸರ್ ಇದು ಬಾಲಾಜಿ, ಇದು ನೋಡಿ ಕಲರ್ ಬಂದಿದೆ. ಎಷ್ಟು ಚೆನ್ನಾಗಿ ಯೆಲ್ಲೋ ಕಲರ್. ಇದು ನೇಚರ್ ಏನು ಗೊತ್ತೆ, ಬಾಲಾಜಿ ನೇಚರ್. ಕೆಳಗಡೆ ಬಿದ್ದಿರೋದು ಮಾತ್ರ ಆರಿಸ್ಕೋಬೇಕು. ಅಂದ್ರೆ ನಾವು ಗಿಡದಿಂದ ಕೀಳಂಗಿಲ್ಲ. ಗಿಡದಿಂದ ಕಿತ್ತರೆ ಏನಾಗುತ್ತೆ ಅಂದ್ರೆ 4 days 5 days ಮಾತ್ರ ಇದು ಕೀಪಿಂಗ್ ಕ್ವಾಲಿಟಿ. ಕೆಳಗಡೆ ಬಿದ್ದಿರೋದಾದ್ರೆ ನೀವು 15 ದಿವಸವರೆಗೂ ಇರುತ್ತೆ. ಫಸ್ಟ್ 18 ದಿನವರೆಗೂ ಇಟ್ಕೋಬಹುದು. ಫ್ರಿಜ್ ಅಲ್ಲಿ ಏನು ಬೇಕಾಗಿಲ್ಲ, ಔಟ್ ಸೈಡ್ ಇಟ್ಕೋಬಹುದು. ಸೊ ಇದು ಬಂದು ಈಗ ವೀಕ್ಲಿ ಕೀಳ್ಬೇಕಾ ಹೆಂಗೆ ಸರ್? ವರ್ಷ ಪೂರ್ತಿ ಬರುತ್ತೆ ಹಿಂಗೆ? ಇದು ವಾರದಲ್ಲಿ ಕಂಟಿನ್ಯೂ ಕೆಳಗಡೆ ಬೀಳುತ್ತಲ್ಲ ಸರ್. ಭಾನುವಾರ ತಗೋಬಹುದು. ಎವ್ರಿ ಒನ್ ಡೇ. ಸೋಮವಾರ ದಿವಸ ಮಾರ್ಕೆಟ್ ಕೊಡ್ಬೋದು. ಇದು ಇಲ್ಲಾಂದ್ರೆ 3 days once. 3 days once ಮಾಡ್ಬೋದು. ಜಾಸ್ತಿ ಕಾಯಿ ಉದುರ್ತಾ ಇದೆ ಅಂದ್ರೆ 3 days once. ಇಲ್ಲಾಂದ್ರೆ ಸಂಡೇ ಹಾರ್ವೆಸ್ಟಿಂಗ್ ಮಾಡಿ ಮಾರ್ಕೆಟ್ ಕಳಿಸ್ಬೋದು. ಸೊ ಇದು ಬಂದು ಏನು ಸರ್, ವರ್ಷ ಪೂರ್ತಿ ಬರುತ್ತೆ ಹೆಂಗೆ ಸರ್? ನೋಡಿ, ಆಮೇಲೆ ಸ್ಕಿನ್ ಭಾಳ ಸರ್, ಸ್ಕಿನ್ ಎಷ್ಟು ದಪ್ಪ ಇರುತ್ತೆ, ಲೀಫ್ ಎಷ್ಟು ದಪ್ಪ ಇರುತ್ತೆ ಅಷ್ಟೇ ದಪ್ಪ ಇರುತ್ತೆ ಸ್ಕಿನ್. ಜ್ಯೂಸ್ ಜಾಸ್ತಿ ಇರುತ್ತೆ. ಸೀಡ್ ಇರುತ್ತೆ, ಒಳಗಡೆ ಸೀಡ್ ಇರುತ್ತೆ. ಇದು ಬಂದು ವರ್ಷ ಪೂರ್ತಿ ಬರುತ್ತಾ ಹೇಗೆ ಸರ್? ಇದು 9 months ಇರುತ್ತೆ ಸರ್. 9 months. ವರ್ಷದಲ್ಲಿ 3 ತಿಂಗಳು ಇರಲ್ಲ, ಇನ್ನು 9 months ಇರುತ್ತೆ. ಸೊ ಇದು ಒಂದು ತೋಟಕ್ಕೆ ಹಾಕಿ ಎಷ್ಟು ಗಿಡ ಹಾಕ್ಬೋದು ಸರ್ ಒಂದು ಎಕರೆಗೆ? ಅದೇ 15 ಹಾಕ್ಬೇಕು. 15 ಹಾಕಿದ್ರೆ 175 ಹಂಗೆ. ಕೆಲವರು 20 ಅಡಿ ಹಾಕ್ತಾರೆ. 108 ಪ್ಲಾಂಟ್ಸ್ ಬೇಕು. ಮತ್ತು ಇದರಲ್ಲಿ ಏನು ಮಾಡಿದ್ವಿ ಸರ್, ಲೆಮನ್ ಇದು ಬಾಲಾಜಿ, ಇದು ಬಾಲಾಜಿ ವೆರೈಟಿ. ಇದರಲ್ಲಿ ಗ್ರಾಫ್ಟೆಡ್ ಇದೆ. ಬಾಲಾಜಿಯಲ್ಲಿ ಗ್ರಾಫ್ಟೆಡ್ ಏನು ನೇಚರ್ ಏನಂದರೆ ನಾವು ಯಾವ ಟೈಮಲ್ಲಿ ಬೇಕೋ ಆ ಟೈಮಲ್ಲಿ. ಈಗ ನಾವು ಮೇ ತಿಂಗಳಲ್ಲೇ ಕ್ರಾಪ್ ಅಷ್ಟು ಮೇ ತಿಂಗಳಲ್ಲಿ ಬರಬೇಕು ಅಂದರೆ ಸೆಪ್ಟೆಂಬರಲ್ಲಿ, ಆಗಸ್ಟಲ್ಲಿ ಡ್ರೈ ಮಾಡೋದು, ಸೆಪ್ಟೆಂಬರಲ್ಲಿ ನೀರು ಹಾಕ್ಬಿಟ್ರೆ ಮೇ ತಿಂಗಳಲ್ಲಿ ಅಷ್ಟು ಒಂದೇ ಸತಿ ಕಟಾವಾಗುತ್ತೆ. ಇದು ಸೀಡ್ ಏನಂದ್ರೆ ಕಂಟಿನ್ಯೂ 9 months ಕಂಟಿನ್ಯೂ ಇರುತ್ತೆ. ಅದೇ ಗ್ರಾಫ್ಟೆಡ್ ಆದರೆ ಓನ್ಲಿ ಮೇ ತಿಂಗಳಲ್ಲೇ ಕಟಿಂಗ್ ಮಾಡ್ಕೋಬೋದು. ಹಂಗೆ ಒಂದೇ ತಿಂಗಳಲ್ಲಿ ಕಟಿಂಗ್ ಆ ಥರ ಮಾಡ್ಕೋಬೋದು ಗ್ರಾಫ್ಟೆಡ್ ಮಾತ್ರ. ಗ್ರಾಫ್ಟೆಡ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ, ಸೀಡು ಇದು 9 months ಇರುತ್ತೆ, ಕಂಟಿನ್ಯೂ ಇರುತ್ತೆ. ಇದು ಅದು ಹಂಗಲ್ಲ. ಗ್ರಾಫ್ಟೆಡ್ ಆದರೆ ಇಯರ್ಲಿ 2 times ಬರುತ್ತೆ. ಅದು ಜೂನ್ ತಿಂಗಳಲ್ಲಿ ಸ್ವಲ್ಪ ಇರುತ್ತೆ, ಮೇ ತಿಂಗಳಲ್ಲಿ ಜಾಸ್ತಿ ಬಿಡ್ಕೋಬೋದು ನಾವು. ಆ ಥರನೂ ಮಾಡ್ಬೋದು. 1 ತಿಂಗಳು ಆಗಸ್ಟ್ ತಿಂಗಳೆಲ್ಲ ಫುಲ್ ಡ್ರೈ ಮಾಡೋದು. ಸೆಪ್ಟೆಂಬರಲ್ಲಿ ನೀರು ಹಾಕಿದರೆ ಆ ಲೀಫೆಲ್ಲ ಡ್ರಾಪ್ ಆಗುತ್ತಲ್ಲ ಸರ್, ಆ ಲೀಫ್ ಡ್ರಾಪ್ ಆಗಿ ಹೊಸ ಚಿಗುರಲ್ಲಿ ಫ್ಲವರ್ ಬರುತ್ತೆ. ಅದು ಒಂದೇ ಟೈಮ್ ಫ್ಲವರ್ ಬರುತ್ತೆ. ಇದು ಹಂಗೆ ಕಂಟಿನ್ಯೂ ಫ್ಲವರ್. ಈಗ ನೋಡಿ ಈ ಪೀಸ್, ಆ ಕಲರ್ ಸೈಜ್ ನೋಡಿ, ಒಂದು ದೊಡ್ಡದಿದೆ, ಒಂದು ಇಲ್ಲಿ ನೋಡಿ ಈ ಕಲರ್, ಇದೆಲ್ಲ ಕೆಳಗಡೆ ಬಿದ್ದಿರೋದು ಇದು. ಮತ್ತೆ ಈ ಸೈಜು, ಆ ಸೈಜು, ಬಟ್ ಸೈಜ್ ಸಾಕಾಗಿರುತ್ತೆ ಸರ್. ಇದು ಸೈಜ್ ನೋಡಿ ಹೆಂಗಿದೆ, ಸೈಜು ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಸಿಕ್ಕಾಪಟ್ಟೆ ಸರ್. ಆಮೇಲೆ ಜ್ಯೂಸ್ ಜಾಸ್ತಿ ಇರುತ್ತೆ ಸರ್. ಇದು ಸಿಕ್ಕಾಪಟ್ಟೆ ಜ್ಯೂಸ್ ಜಾಸ್ತಿ ಇರುತ್ತೆ. ಅಂದರೆ ಇದು ಒಂದು ಎಕರೆಗೆ ಇದು ಏನು ಮಾಡೋದು ಅಂದರೆ ಪ್ರತಿ ವರ್ಷದಲ್ಲಿ 1 ಸತಿ ಕಟಿಂಗ್ ಮಾಡಬೇಕು.
ಎವ್ರಿ ಇಯರ್ ಒಂದು ಟೈಮ್ ಕಟಿಂಗ್ ಮಾಡಬೇಕು. ಏನಂದರೆ ಈ ಡೈ ಸ್ಟೆಮ್ ಕಟ್ ಮಾಡಿ ಇದಕ್ಕೆಲ್ಲ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಿದೆ. ಇದು ಒಂದು ಗಿಡದಲ್ಲಿ ಈ ಗಿಡದಲ್ಲಿ ಹೆಚ್ಚು ಕಡಿಮೆ ಒಂದು 6,000-8,000 ಇದೆ ಅಲ್ವಾ? ಹೌದು. ಇದೆ. ಇನ್ನೂ ಸ್ವಲ್ಪ ಕಟಿಂಗ್ ಮಾಡಿಸ್ಕೊಂಬತ್ರೆ ಈ ಗ್ಯಾಪ್ ಎಲ್ಲ ಫುಲ್ ಇನ್ನೂ ಕವರ್ ಇನ್ನೂ ಜಾಸ್ತಿ, ಒಂದು 12-13 ಸಾವಿರ ಕಾಯಿ ಇಳ್ಕೊಬೋದು. ತುಂಬ ಚೆನ್ನಾಗಿ. ಇಲ್ಲಿ ನೋಡಿ ಸರ್, ಕಾಯಿ ನೋಡಿ. ಆಲ್ರೆಡಿ ಬಿದ್ದಿರೋದು ಇದೆಲ್ಲ. ಇದೆಲ್ಲ ಬಿದ್ದಿರೋದು. ಇದು ಕಾಯೆಲ್ಲ ತುಂಬ ಚೆನ್ನಾಗಿ ಬಂದಿದ್ದಾವೆ. ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ. ರಾಜೇಶ್ ಅಂತ ಇಂಜಿನಿಯರ್. ಹಾಂ ಸರ್. ಅವರು ಸರ್ ಇಲ್ಲೆಲ್ಲಿ ಲೋಕಲ್ ಕೊಡ್ತಿಲ್ಲ ಅವರು. ಶನಿವಾರ ನೈಟ್ ಬರ್ತಾರೆ, ಭಾನುವಾರ ಇವರೆಲ್ಲ ಲೇಬರ್ ಎಲ್ಲ ಹಾಕ್ಸಿರ್ತಾರೆ. ಭಾನುವಾರ ನೈಟ್ ಊರಿಗೆ ಬೆಂಗಳೂರಿಗೆ ಹೋಗ್ತಾರೆ. ಬೆಂಗಳೂರಿಗೆ ಹೋಗುತ್ತೆ. ಅದರಲ್ಲಿ ಕೊಟ್ಬಿಡ್ತಾರೆ. ಹೌದಾ? ನಮಸ್ಕಾರ ಸರ್. ನಮಸ್ಕಾರ. ಸೊ ನೀವು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಿ ಸರ್? ನಾನು ಒಂದು 12-13 ವರ್ಷದಿಂದ ಮಾಡ್ತಾ ಇದ್ದೀನಿ ಕೃಷಿ. ಫಸ್ಟ್ ಟೈಮ್ ಕೃಷಿಗೆ ಇಳಿದು 13 ವರ್ಷ ಆಯಿತು. ಅವಾಗಲಿಂದನೂ ಮಾಡ್ತಾ ಇದ್ದೀನಿ. ಸೊ ನೀವು ಬಂದು ಏನೆಲ್ಲ ಹಾಕಿದ್ದೀರಿ ಸರ್? ಯಾವ ಥರ ಗಿಡಗಳೆಲ್ಲ ಹಾಕಿದ್ದೀರಾ? ನಮ್ಮಲ್ಲಿ ತೆಂಗು ನಾನು ಫಸ್ಟ್ ಜಮೀನು ಮಾಡಬೇಕು ಅಂತ ಹೇಳಿ ಜಮೀನು ತಗೊಂಡಾಗ ತೆಂಗಿತ್ತು, ಡೈಪ್ಲೇಟೆಡ್ ಕಂಡೀಷನ್ಸ್ ಇತ್ತು. ಅದನ್ನೆಲ್ಲ ಇಂಪ್ರೂವ್ ಮಾಡಿ ಅದರಲ್ಲಿ ಬಾಳೆ ಹಾಕಿ ಆಮೇಲೆ ಈಗ ಲೆಮನ್ಸ್ ಹಾಕಿದ್ವಿ. ಲೆಮನ್ಸ್ ಹಾಕಿದ್ಮೇಲೆ ಇನ್ನೊಂದು ಪ್ಲಾಟ್ ತಗೊಂಡ್ಮೇಲೆ ಎಕ್ಸ್ಪ್ಯಾಂಡ್ ಮಾಡ್ತಾ ಈಗ ಕ್ಯಾಶು ಇದೆ, ಈ ಅಡಿಕೆ ಹಾಕಿದ್ದೀವಿ, ಬನಾನಾಸ್ ಹಾಕಿದ್ದೀವಿ, ಮತ್ತು ಇಲ್ಲಿ ಬೇರೆ ಫ್ರೂಟ್ಸ್ ಟ್ರೀಸು, ಮ್ಯಾಂಗೋಸು, ಜಾಕ್ ಫ್ರೂಟು ಎಲ್ಲ ಹಾಕಿದ್ವಿ. ಸೊ ನೀವು ಬಂದು ಎಲ್ಲಿ ಗಿಡಗಳು ತಗೊಂಡ್ಬಂದಿದ್ದೀರಿ ಸರ್? ನಮ್ಮದು ಮೇಜರ್ ಎಲ್ಲ ನಮ್ಮದು ಶ್ರೀಗಂಧ ಆಗಲಿ, ಹೆಬ್ಬೇವು ಆಗಲಿ, ನಿಂಬೆ ಆಗಲಿ, ಇವೆಲ್ಲ ಇಲ್ಲೇ ಮೇಟಿಕುರ್ಕೆ ಅಂತ ಅರುಣಾ ನರ್ಸರಿ ಅಂತಿದೆ, ಅಲ್ಲಿಂದ ತಗೊಂಡ್ಬಂದು. ಅರುಣಾ ನರ್ಸರಿ ಮೋಸ್ಟ್ ಮ್ಯಾಂಗೋಸ್ ಅವೆಲ್ಲ ಅಲ್ಲಿಂದಾನೇ ತಂದಿದ್ದು. ಇನ್ನು ಕೆಲವು ಟಿಂಬರ್ ಟ್ರೀಸ್ ಅವೆಲ್ಲ ಸ್ವಲ್ಪ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಕೊಟ್ಟಿದ್ದು. ಸೊ ಈಗ ಮ್ಯಾಕ್ಸಿಮಮ್ ಎಲ್ಲ ನಾವು ಅರುಣಾ ನರ್ಸರಿಯಿಂದಾನೇ ತರ್ತಾ. ಈಗ ಲೆಮನ್ನು ಮತ್ತು ಬೇರೆ ಗಿಡಗಳೆಲ್ಲ ತಂದ್ರಲ್ಲ ಸರ್, ಚೆನ್ನಾಗಿ ಬರ್ತಿದೆಯಾ ಸರ್? ಹಾಂ, ಚೆನ್ನಾಗಿ ಬರ್ತಾ ಇದೆ. ಲೆಮನ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹೌದು. ಡ್ರಮ್ ಸ್ಟಿಕ್ಕು ತುಂಬ ಚೆನ್ನಾಗಿ ಬರ್ತಾ ಇತ್ತು. ಬಟ್ ಅದು ಲೆಮನ್ ಮಧ್ಯ ಹಾಕಿದ್ವಿ, ಸೊ ಒಂದು ಯಾವ್ದಾದ್ರು ತೆಗಿಬೇಕು ಅಂತ ಡ್ರಮ್ ಸ್ಟಿಕ್ ತೆಗೆದ್ವಿ. ಬಟ್ ಲೆಮನ್ ತುಂಬಾ ಚೆನ್ನಾಗಿ ಲಾಸ್ಟ್ 4-5 ವರ್ಷ ಆಯಿತು ಕ್ರಾಪ್ ಬರೋಕ್ಕೆ ಶುರುವಾಗಿ. ತುಂಬ ಚೆನ್ನಾಗಿ ಬರ್ತಾ ಇದೆ, ಸೈಜು ಚೆನ್ನಾಗಿ ಬರ್ತಾ ಇದೆ, ಕಲರ್ ಇದೆ, ಕೀಪಿಂಗ್ ಕ್ವಾಲಿಟಿ ಇದೆ. ಪ್ಲಸ್ ನಾವು ಬೆಂಗಳೂರು ನಮ್ಮ ಅಪಾರ್ಟ್ಮೆಂಟು ಅಲ್ಲಿ ಕೊಟ್ಟಾಗ ಮೋಸ್ಟ್ ಜ್ಯೂಸಿ ತುಂಬ ಚೆನ್ನಾಗಿದೆ ಅಂತ ಬಂದು ಕೇಳ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ. ನೀವು ಬಂದು ಯಾವ ತಳಿ ತಗೊಂಡಿದ್ದೀರಾ ಸರ್? ಬಾಲಾಜಿ. ಬಾಲಾಜಿ.